ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಬಂದು ಮಾಡ್ತಿರೋ ಹೋರಾಟ ತಕ್ಷಣಕ್ಕೆ ಅಚೀವ್ ಆಗ್ತಾ ಇರ್ಬೋದು, ಕೆಲವೊಂದು ಅಚೀವ್ ಆಗ್ಲೇಬೇಕು. ಬೇಕೇ ಬೇಕು ಆದಿವಾಸಿ ಜನರುಗಳ ಪೌಷ್ಟಿಕ ಆಹಾರ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು. ಕುಡಿಯುವ ನೀರನ್ನು ಕೊಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಎನ್ಬೇಗೂರು ಭಾಗದ ಹಳ್ಳಿಗಳಿಗೆ ಕುಡಿಯುವ ನೀರಿನ ಸೌಕರ್ಯ ಮಾಡದ ಎನ್ಬೇಗೂರು ಗ್ರಾಮ ಪಂಚಾಯಿತಿಗೆ ಹೇಳಿ ಧಿಕ್ಕಾರ. ಕುಡಿಯುವ ನೀರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿರುವ ಮೈಸೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿಗೆ ಹೇಳಿ ಧಿಕ್ಕಾರ. ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಬೇಸಿಗೆಯ ಸಂದರ್ಭದಲ್ಲೂ ಸಹ ಪೌಷ್ಟಿಕ ಆಹಾರವನ್ನು ವಿತರಿಸದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಪೌಷ್ಟಿಕ ಆಹಾರವನ್ನು ಕೊಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಟೆಂಡರ್ ಕಾರಣ ಹೇಳಿ ವಿಳಂಬ ಮಾಡುತ್ತಿರುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಆದಿವಾಸಿ ಬಡ ಜನಗಳ ಗೋಳು ಕೇಳದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು. ಕನಿಷ್ಠ ಕುಡಿಯುವ ನೀರನ್ನು ಕೊಡದ ಸರ್ಕಾರ ಏನು ತಾನೇ ಕೊಟ್ಟಿತು? ಬೇಕೇ ಬೇಕು ಬೇಕೇ ಬೇಕು. ಎಚ್.ಡಿ. ಕೋಟೆ ಮೈಸೂರು ಭಾಗದಲ್ಲಿ ರೈತರಿಗೆ ಏನೋ ಹಕ್ಕುಪತ್ರ ಇಲ್ಲ. ಆಗ ರೈತರಾಗ್ಲಿ ಆದಿವಾಸಿಗಳಿಗಾಗ್ಲಿ ಯಾರಿಗೂ ಕೂಡ ಇವಾಗ ಜಮೀನಿಗೆ ಹಕ್ಕುಪತ್ರ ಅನ್ನೋದಿಲ್ಲ. ಆ ಹಕ್ಕುಪತ್ರ ಸಿಗ್ಬೇಕು ಅಂತ ಹೇಳಿ ಮತ್ತೆ ಸೋಲಾರ್ ತಂತಿಗಳಾಗ್ಲಿ ಟ್ರಂಚ್ಗಳಾಗಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಕಾಡು ಪ್ರಾಣಿಗಳೀಗ ಹೇಳಿದ್ರಲ್ಲ, ವ್ಯವಸ್ಥೆ ಮಾಡಿದ್ರು ಕೂಡ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಕಷ್ಟ. ವ್ಯವಸಾಯ ಮಾಡಿದ್ರು ಕೂಡ ಈ ತರ ಸಮಸ್ಯೆಗಳಾಗ್ತಿದೆ. ಇಂಥ ಸಮಸ್ಯೆಗಳ ವಿರುದ್ಧ ಹೋರಾಟಗಳನ್ನ ಬೆಳೆಸ್ತಾ ಇರೋರು ಬಸವರಾಜು ಅಂತ ಹೇಳಿ, ಅವರು ನಮ್ಮನ್ನ ಉದ್ದೇಶಿಸಿ ಈ ಹೋರಾಟಕ್ಕೆ ಬೆಂಬಲಿಸಿ ಮಾತಾಡಬೇಕು ಅಂತ ನಾನು ಕೇಳ್ತೀನಿ. ಅಲ್ಲಿ ತುಂಬಾ ಏನಂತಂದ್ರೆ ಆದಿವಾಸಿಗಳು ತುಂಬೆಗಳನ್ನ ಮತ್ತೆ ಓಡುಗಳಿಗೆ ಎಲ್ಲ ಕೊಟ್ಟಿದೆ. ಹಂಗೆ ಏನಂತಂದ್ರೆ ಒಂದು 5 ಜನಕ್ಕೆ ಮನೆಗೆ ಅಲ್ಲಿ ತುಂಬೆ ಹಾಕಿಲ್ಲ. ಒಂದು 7-8 ಬಾರಿ ತೊಂದರೆ ಆಗಿದೆ. 7 ಕಿಲೋಮೀಟರ್ ಹೋಗ್ಬೇಕು ಒಳಗೆ ಹೋಗ್ತಾರೆ. ಅಷ್ಟಕ್ಕೆ ಮತ್ತೆ ತೊಂದರೆ ಆಗಿದೆ. ಒಂದು ಪಂಚಾಯತಿ ಮೆಂಬರ್ಗಳು ಒಂದು ಯಾರು ನಮ್ಮ ಮತ್ತು ಸರ್ಕಾರದವರು ಯಾರು ಅಲ್ಲಿ ಬಂದು ಗಮನ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಇದೇ ಮಾತ್ರ ಹೇಳೋದಾಗ್ತಾನೆ. 1 ವರ್ಷ ಆದರೂ 1 ತಿಂಗಳಾದರೂ ನೀವು ಮಕ್ಕಳು ಮರಿ ಸತ್ತಂದ್ರೂ ಅಂದಿರ್ತೀರಿ ನೋಡಕ್ಕೆ ಯಾರು ಇಲ್ಲ. ಈಗ ಅದೇ ತೀರ ನೋಡಿ ಮತ್ತೆ ಬಾವಿಗಳು ಸುಮಾರು ಜನಗಳಿಗೆ ಮತ್ತೆ ಬಾವಿಗಳನ್ನು ತಂದು ಕೊಟ್ಟಿದ್ದಾರೆ ನಮ್ಮ ಬೈಲುಕುಪ್ಪೆ ಗ್ರಾಮ ಪಂಚಾಯತಿ. ನಮ್ಮ ಈ ಆಡಿಯವ್ರಿಗೆ ಬಂದಿರೋ ಮತ್ತು ಒಂದು ಬಾವಿ 2 ಬಾವಿ ಇದೆ ಅಷ್ಟೇ. 2 ಬಾವಿನಲ್ಲಿ ನಾವು ಏನು ಮಾಡಬೇಕು ಮತ್ತೆ ಈ 80 ಮನೆ ಇರೋದು 2 ಬಾವಿಗೆ ಏನು ಮಾಡಬೇಕು? 6 ಕಿಲೋಮೀಟ್ರು ದೂರ ಅಂತ ಒಬ್ಬೊಬ್ರು ಇರೋದು. ಅಲ್ಲಿಂದ ನಾವು ಹೆಂಗೆ ತಗೊಂಡೋದು? ಒಂದು ಬೋರ್ ಹೊಡೆಸಕ್ಕಾದ್ರೆ ಇವತ್ತು ಬರ್ತೀನಿ ಇಲ್ಲ ಬರೋ ತಿಂಗಳು ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಬರೋ ತಿಂಗಳು ಇಲ್ಲ, ಇನ್ನು ವರ್ಷ ಹೋದ್ರೂ ಅವ್ರು ಬರಂಗಿಲ್ಲ ಒಂದು ಬೋರ್ ಹೊಡೆಸಿ. ಅದೇ ತೀರ ಆ ಬೋರ್ ಇದೆ, ಆ ಬೋರಲ್ಲಿ ಒಂದು ಸ್ವಲ್ಪ ಪೈಪ್ ಹಾಕಿ ಒಂದು ಸ್ವಲ್ಪ ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ರೆ ಅದು ಖಂಡಿತವಾಗಿ ಅದು ಮಾಡಿ. ಹಂಗಾಗಿ ಸರ್ ನಮಗೆ ಭಾಳ ತೊಂದರೆ ಆಗಿದೆ. ಮಕ್ಕಳಿಗೆ ಮರಿಗೆಲ್ಲ ಭಾಳ ತೊಂದರೆ. ಈ ಕಜ್ಜಿ ನೀರೆಲ್ಲ ಕುಡಿದು ಜ್ವರ ಕಾಯಿಲೆ ಇದೆಲ್ಲ ತಲೆನೋವು ಇದೆಲ್ಲ ಆಗಿದೆ. ಸರ್ ಇದು ಈ ರೇಷನ್ ಫುಡ್ಡು ವಿಷಯಗಳು ಇದು ವರ್ಷ ತಿಂಗಳು ಮತ್ತು 15 kg ರಾಗಿಗಳು, ಎಣ್ಣೆ 4 ಇತ್ತು. ಈಗ ಅದೆಲ್ಲ ಕಡಿಮೆ ಆಗಿ ಏನಾಗಿದೆ 2 kg ಮತ್ತು ಎಣ್ಣೆ ಆಗಿದೆ. 7 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದು ನಿಲ್ಲಿಸ್ಬಿಟ್ಟಿದ್ದಾರೆ. 2 ತಿಂಗಳು ಆಯ್ತು. ಈಗ ನಾವು ಹೆಂಗೆ ಈ ಕೂಲಿ ಮಾಡ್ಕೊಂಡು ನಾವು ಮತ್ತದು ಸರ್ ಮತ್ತೆ ಬದುಕಬೇಕು. ನಮಗೆ ಕಾಡಲ್ಲಿ ಏನಾದ್ರು ಮಾಡಿ ವ್ಯವಸ್ಥೆ ಮಾಡಿ ಮತ್ತೆ ಸ್ವಲ್ಪ ಬೆಳೆ ಮಾಡಿ ತಿನ್ಬೇಕಂತಂದ್ರೆ ಅವು ಆನೆಗೆ ಜಿಂಕೆ ಇದು ತಿಂತವೆ. ಅದನ್ನೇನಾದ್ರು ನಮಗೆ ಮಾಡೋಕ್ಕಾಗುತ್ತಾ? ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಅರ್ಧ ನಮಗೆ ಸಿಕ್ಕಿದ್ರೆ ಅರ್ಧ ನಮಗೆ ಸಿಕ್ಕಲಿಲ್ಲ ಕೊಡು. ನಾವು ಉಳಿಕೆ ಮಾಡೋಕ್ಕೆ ಹೋದರೆ ಫಾರೆಸ್ಟ್ ಇಲಾಖೆ ಫಾರೆಸ್ಟ್ನವರು ನಮಗೆ ತೊಂದರೆ ಕೊಡ್ತಾರೆ. ಉಳಿಕೆ ಮಾಡಬೇಡಿ ನೀವು, ಮತ್ತು ನಿಮಗೆ ಮತ್ತೆ ಅದು ಹಕ್ಕುಪತ್ರ ಇದೆಯಾ
ಅದೆಲ್ಲ ಮತ್ತೆ ಭಾರಿ ಗಲಾಟೆ ಆಗಿದೆ ಸರ್. ಹಂಗೆಲ್ಲ ಇರೋ ಪರಿಸ್ಥಿತಿ. ಅದಕ್ಕೆಲ್ಲ ನೀವು ಸ್ವಲ್ಪ ನಾವು ಹೋರಾಟಕ್ಕಾದ್ರೆ ನಾವು ಗ್ಯಾರಂಟಿ ಡೆಲ್ಲಿ ಗಂಟ ಹೋಗೋಕ್ಕಾದ್ರೆ ಹೋರಾಟ ಗ್ಯಾರಂಟಿನೇ ಸರ್. ಡೆಲ್ಲಿ ಗಂಟ ಹೋರಾಟನೇ ಸರ್. ಅದಕ್ಕೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮ ತಮ್ಮಲ್ಲಿರೋದೆ. ಇಲ್ಲಿ ಹಲವಾರು ಆಡಿಗಳಿಂದ ಇವತ್ತಿನ ಕೂಲಿ ಕೆಲಸ ಎಲ್ಲ ಬಿಟ್ಟು ಇವತ್ತು ನಮ್ಮ ಸಮಸ್ಯೆ ಆಗಿದೆ. 2 ತಿಂಗಳಿಂದ ಆಹಾರ ಬಂದಿಲ್ಲ, ಪೌಷ್ಟಿಕ ಆಹಾರ ಏನ್ ಕೊಡ್ತಾ ಇದ್ರೆ ಅದು ಬಂದಿಲ್ಲ. ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ಇವತ್ತು ಗೊತ್ತಿದೆ, ಎಚ್.ಡಿ. ಕೋಟೆ ಮತ್ತೆ ಸರ್ಗೂರು 3 ಡ್ಯಾಮ್ಗಳಿದೆ. ಎಲ್ಲ ಹಿನ್ನೀರಿನ ಭಾಗದಲ್ಲಿರುವಂತಹದ್ದು ಹಾಡಿಗಳು. ಇವತ್ತು ಎನ್ ಭಾಗದಲ್ಲೂ ಕೂಡ ಕಬಿನಿ ಹಿನ್ನೀರಿನಲ್ಲಿ ಹಲವಾರು ಹಳ್ಳಿಗಳು ಹಾಡಿಗಳಿದೆ. ಅಲ್ಲೇನೆ ಸರಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಆಗಿಲ್ಲ. ಇವತ್ತು ನೀರು ನೋಡೋದಕ್ಕೆ ಸಿಕ್ಕಾಪಟ್ಟೆ ನೀರಿದೆ, ಆದ್ರೆ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ನಾಚಿಕೆ ಆಗ್ಬೇಕು ಇವತ್ತು ಸರ್ಕಾರಗಳಿಗೆ, ಹಾಗೆ ಅಧಿಕಾರಿಗಳಿಗೆ ಇವತ್ತು ನಾಚಿಕೆ ಆಗ್ಬೇಕು. ಇವತ್ತು ನೀರು ಅಷ್ಟೊಂದು ಇದ್ರೂ ಕೂಡ ಜನಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡಕ್ಕಾಗಿಲ್ಲ ಅಂದ್ರೆ ಇವ್ರು ಇನ್ನೇನಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಕೂತ್ಕೊಂಡು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಇವತ್ತು TRDP ಅಧಿಕಾರಿ ಒಬ್ರು ಹೋಗ್ತಾ ನೀವೇ ಕೊಡಿಸ್ಬಿಡಿ, ನೀವು ಕರೆದಿದ್ದೀರಾ ಬಂದಿದ್ದಾರೆ ಅಂತ ಉಡಾಫೆ ಮಾತಾಡ್ತಾರೆ. ಇವತ್ತು ಅವರು ಸರ್ಕಾರಿ ಸಂಬಳ ಬಂದಿಲ್ಲ, 2 ತಿಂಗಳು ಬಂದಿಲ್ಲ, 3 ತಿಂಗಳು ಬಂದಿಲ್ಲ ಅಂದ್ರೆ ಸುಮ್ಮನಿರ್ತಾರ? ಸುಮ್ಮನಿರಲ್ಲ. ಅವ್ರಿಗೆ ಎಲ್ಲ ವ್ಯವಸ್ಥೆ ಇದೆ, ಅವ್ರಿಗೆ ಓಡಾಡೋಕೆ ಕಾರ್ ಕೊಟ್ಟಿದ್ದಾರೆ, ಎಲ್ಲನೂ ಅವ್ರಿಗೆ ವ್ಯವಸ್ಥೆ ಕೊಟ್ಟಿದ್ದಾರೆ, ಮನೆ ಕೊಡ್ತಾರೆ, ಅವ್ರಿಗೆ ಬಾಡಿಗೆ ಮನೆ ಕೊಡ್ತಾರೆ ಅವ್ರಿಗೆ, ಸರ್ಕಾರಿ ಅಧಿಕಾರಿಗಳಿಗೆಲ್ಲ ಎಲ್ಲರೂ ಫ್ರೀಯಾಗಿ ಕೊಟ್ಟರು ಕೂಡ ಅವ್ರಿಗೆ ಸಂಬಳ ಬಂದಿಲ್ಲ 2 ತಿಂಗಳು 3 ತಿಂಗಳು ಅಂತಂದ್ರೆ ಸುಮ್ಮನಿರಲ್ಲ. 2 ತಿಂಗಳು ಸಂಬಳ ಬಂದಿಲ್ಲ ಅಂದ್ಬಿಟ್ಟು ಅವರು ಹೋರಾಟ ಮಾಡ್ತಾರೆ. ಅವರು ಬೀದಿಗಿಳಿತು ಸಂಬಳ ಬಂದಿಲ್ಲ, ನಮ್ಗೆ ಪೋಸ್ಟಿಂಗ್ ಬೇಕು, ನಮ್ಗೆ ಹೈಯರ್ ಪೋಸ್ಟ್ ಬೇಕು ಅಂತ ಕೂತ್ಕೊಳ್ತಾರೆ. ಇವತ್ತು ಆದಿವಾಸಿಗಳಿಗೆ ತಿನ್ನೋ ಅನ್ನ ಇವತ್ತೇನ್ ಸರ್ಕಾರ ಬಿಟ್ಟಿ ಕೊಡ್ತಾ ಇಲ್ಲ. ಇವತ್ತು ಆದಿವಾಸಿಗಳು ಏನು ಪಾಪ ಕಾಡಲ್ಲಿ ಬದುಕ್ತಾ ಇದ್ರು, ಕಾಡಲ್ಲಿದ್ರು, ಅಂತವ್ರನ್ನ ತಂದು ನಾಡಿ ಬಿಡ್ತೀವಿ, ನಾವು ಕಾಡು ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಇವತ್ತು ಕಾಡಿಂದ ನಾಡಿ ಕರ್ಕೊಂಡ್ ಬಂದ್ಬಿಟ್ಟು ಇವತ್ತು ಭೂಮಿ ಕೊಡ್ತೀವಿ ಅಂತ ಅಂದ್ರು. ಆದಿವಾಸಿಗಳು ನೀವು ಬಂದು 4 ಎಕರೆ ಭೂಮಿ ಕೊಡ್ತೀವಿ, ಎಲ್ಲರೂ ಮನೆ ಕಟ್ಟಿಸ್ಕೊಡ್ತೀವಿ, ನಿಮ್ಮನ್ನ ಕಾಡಲ್ಲಿ ಏನಿದೆ ಅದಲ್ಲ, ಇವತ್ತು ಸ್ವರ್ಗಕ್ಕೆ ತಗೊಂಡು ಹೋಗ್ತೀವಿ, ನಿಮ್ಮನ್ನ ನಗರಕ್ಕೆ ತಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು. ಎಲ್ಲ ಸುಳ್ಳು ಹೇಳಿ ಇವತ್ತು ಕರ್ಕೊಂಡು ಬಂದು ನಿಮ್ಗೆ ಆಹಾರ ಕೊಡೋದಕ್ಕೂ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಏನಕ್ಕೆ ಬೇಕು? ಇವತ್ತು ಅಧಿಕಾರಿಗಳು ಏನಕ್ಕೆ ಬೇಕು? TDP ಅಂತ ಹೇಳ್ಬಿಟ್ಟು ಬಿಟ್ಟಿ ದುಡ್ಡು ತಿನ್ನಕ್ಬೇಕಾ ಇವರು? ಸರ್ಕಾರಿ ದುಡ್ಡನ್ನ ಇವತ್ತು ಬಿಟ್ಟಿ ಸಂಬಳ ತಗೊಳ್ತಾರೆ. ಇವತ್ತು 2 ತಿಂಗಳಾಗಿದೆ ಪೌಷ್ಟಿಕ ಆಹಾರ ಬಂದು ಸರ್ಕಾರಕ್ಕೆ ಒಂದು ಒಳ್ಳೆಯದಾಗಲಿ ಅಥವಾ ನಾವು ಸರ್ಕಾರಕ್ಕೆ ಹೇಳಿದೀವಿ ಬೇಗ ಮಾಡಬೇಕು ಅನ್ನೋ ಒಂದು ಯೋಚನೆ ಕೂಡ ಇವ್ರು ಮಾಡಲ್ಲ ಅಂತ ಅಂದ್ರೆ ಇನ್ನೇನಕ್ಕೋಸ್ಕರ ಸರ್ಕಾರಿ ಸಂಬಳ ತಗೊಂಡು ತಿಂತಾ ಇದ್ದಾರೆ ಇವರು ಅಂದ್ಬಿಟ್ಟು. ಏನೋ ಸರ್ಕಾರ ಕೊಡ್ತಾ ಇದೆ, ನಾವು ಏನೋ ಭಿಕ್ಷೆ ಬೇಡ್ತಾ ಇದೀವಿ ಅನ್ನೋ ತರ ಯೋಚನೆ ಮಾಡಬಾರ್ದು. ಇದು ನಮ್ಮ ಹಕ್ಕು. ಇವತ್ತು ಆದಿವಾಸಿಗಳಾಗಿರ್ಬೋದು, ಬುಡಕಟ್ಟು ಜನಗಳು ನೆಮ್ಮದಿಯಿಂದ ಬದುಕಿದ್ದವ್ರನ್ನ ನೆಮ್ಮದಿಯ ಕಿತ್ಕೊಂಡು ಇವತ್ತು ನಗರ ತಂದು ಹಳ್ಳಿಗಳಲ್ಲಿ ಬಿಟ್ಟು ಇವತ್ತು ಕೂಲಿ ಕೆಲಸ ಮಾಡ್ಕೊಂಡು 10 ಜನ ಸತ್ತಿದ್ದಾರೆ. ಇವತ್ತು ಸರಿಯಾಗಿ ಊಟ ಸಿಗ್ದಾನೆ, ಸರಿಯಾಗಿ ನೀರು ಕುಡಿಯಕ್ಕೆ ಸಿಗ್ತಾನೆ, ಹುಷಾರ್ ತಪ್ಪಿ ಇವತ್ತು ಸತ್ತಿದ್ದಾರೆ, ಪ್ರಾಣಿಗಳ ದಾಳಿಯಿಂದ ಸತ್ತಿದ್ದಾರೆ. ಇವತ್ತು ಏನ್ ನೋಡ್ಕೊಳ್ತಾರೆ ಆದಿವಾಸಿಗಳನ್ನ ಇವರು? ಹಾಗಾಗಿ ಸ್ನೇಹಿತರೆ, ನಾವು ಹೇಳೋದೊಂದೇ, ಇವತ್ತು ಎಲ್ಲರೂ ಕೂಡ ಬರೀ ಇಲ್ಲಿ ಏನ್ ಬಂದಿದ್ದೀರಾ ಅಷ್ಟು ಜನ ಮಾತ್ರ ಅಲ್ಲ, ಎಲ್ಲ ಹಾಡಿಗಳಿಂದ ಕೂಡ ನಾವು ಒಗ್ಗಟ್ಟಾಗಬೇಕು, ನಾವು ಒಗ್ಗಟ್ಟಿಗೆ ಕೆಲಸ ಮಾಡ್ಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಹಕ್ಕುಗಳು ನಮ್ಗೆ ಏನ್ ಸಿಗ್ಬೇಕಿತ್ತು ಅದು ಸಿಗೋದಂತ ನಾವು ಹೋರಾಟ ಬಿಡಬಾರ್ದು, ಒಟ್ಟಾಗಿ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಚ್ಚರಿಸಿ ನಾವು ಕೂಡ ನಮ್ಮ ಹಾಡಿಗಳಿಂದ ಇನ್ನೇನ್ ಬಂದಿಲ್ಲ ಇನ್ನು ಅಧಿಕಾರಿಗಳು ಕೂಡ ಹೇಳ್ಬೇಕಾದ್ರೆ ಇಷ್ಟೇ ಅಲ್ಲ, ನಾವು ಮನಸ್ಸು ಮಾಡಿದ್ರೆ ಇಡೀ ಮೈಸೂರಿನ ಕೂಡ ನಡೆಸ್ತೀವಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆಲ್ಲ ನಾವು ಮುಖ್ಯಮಂತ್ರಿ ಬೇಕಾದ್ರೂ ನಾವು ಹೋಗ್ಬಿಟ್ಟು ಅಡ್ಡಾಗ್ತೀವಿ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಬೇಕಾಗುತ್ತೆ. ಬಂದ್ಬಿಟ್ಟು ಏನೋ ಮುಖ್ಯಮಂತ್ರಿಗಳಾಗಲಿ ಎಲ್ಲ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಹಾಡಿಗಳು ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾರೆ. ನಿಮ್ಗೆಲ್ಲ ಸಿಗ್ತಾ ಇದೆಯಲ್ಲ ಬಂದ್ಬಿಟ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ ಹಾಡಿಗಳ ಜನಗಳ ಜೊತೆ. ಇಲ್ಲಿ ಪೇಪರ್ಗಳು ಬರ್ತಾ ಇದೆ. ಇವತ್ತು ಮೊನ್ನೆ ಕೂಡ ಪೇಪರ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಪೇಪರ್ ಎಲ್ಲ ಬಂದಿದೆ. ಆದ್ರೂ 3 ದಿನದಿಂದ ಇವರು ಏನು ಆಕ್ಷನ್ಗಳು ತಗೊಂಡಿಲ್ಲ. ಇವತ್ತು ಕುಡಿಯೋ ನೀರು ಇವತ್ತು ಹಿನ್ನೀರಿನ ಭಾಗದಲ್ಲಿರುವಂತ ಜನಗಳಿಗೆ ಕುಡಿಯೋ ನೀರಿಲ್ಲ ಅಂದ್ರೆ ನಿಜವಾಗ್ಲೂ ಏನ್ ಕೆಲಸ ಮಾಡ್ತಾ ಇದ್ರೆ ನಾವು ಯೋಚನೆ ಮಾಡ್ಬೇಕು, ನಾವು ಇವನ್ನ ಕೇಳಬೇಕಾಗುತ್ತೆ. ಇವತ್ತೇನಾದ್ರೂ ತೀರ್ಮಾನ ಆಗಿ ಇವತ್ತು ನೀರಿನ ವ್ಯವಸ್ಥೆ ಬಗೆಹರಿಲ್ಲ ಅಂತಂದ್ರೆ ಇಲ್ಲಿಂದ ಎದ್ದೋಗೋದು ಬೇಡ ಅನ್ನೋದು ಅನ್ಸುತ್ತೆ. ಇಲ್ಲೇ ಕೂತ್ಕೋಬೇಕು. ಇವತ್ತು ಅವರೇ ಎಲ್ಲರೂ ನಾವು ನೋಡ್ಕೊಳ್ಳಿ. ಇವತ್ತು ಏನಾಗುತ್ತೆ ಅದು ಆಗ್ಲಿ. ಇವತ್ತು ನೀರಿನ ವ್ಯವಸ್ಥೆ ಸಂಪೂರ್ಣ ಬಗೆಹರಿಬೇಕು. ಇವತ್ತು ಬಗೆಹರಿ ಕೂಡ ನಾವು ಎದ್ದೋಗೋದು ಬೇಡ. ಇವತ್ತು ಆಹಾರದ್ದು ಸರ್ಕಾರಕ್ಕೆ ಏನ್ ಬರೀತಾರೆ ಬರೆದ್ಬಿಟ್ಟು ಇನ್ನು ಏನ್ ಟೈಮ್ ತಗೊಳ್ತಾರೆ ಅಷ್ಟು ಟೈಮ್ ಬರಲಿಲ್ಲ ಅಂತ ಅಂದ್ರೆ ನಾವು ಪುನಃ ಬಂದ್ರೆ ಎದ್ದೋಗ್ತೇನೆ ಅಂತ ತೀರ್ಮಾನ ಮಾಡಿ ಇಷ್ಟೇ ಜನ ಅಲ್ಲ, ಎಲ್ಲೆಲ್ಲಿ ಹಾಡಿಗಳಿದೆ ಎಲ್ಲರೂ ಕೂಡ ಸಂಘಟಿಸಿ
ಇನ್ನು ದೊಡ್ಡ ಮಟ್ಟದಲ್ಲಿ ಸೇರಿ ಇವತ್ತು ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಅಂತ ದೊಡ್ಡ ಹೋರಾಟನ ಕಟ್ಟೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದೀನಿ. ಆದಿವಾಸಿ ಜನಗಳ ಹೋರಾಟ ಯಶಸ್ವಿಯಾಗಿ. ಇನ್ಕ್ವಿಲಾಬ್ ಜಿಂದಾಬಾದ್.